ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ. ಏನ್ ವಿಟ್ಲ ಎಲ್ರಿಗೂ ಸ್ವೀಟ್ ಹಂಚ್ತಾ ಇದ್ಯಾ? ಕೆಲ್ಸ ಸಿಕ್ತಾ? ಅದಕ್ಕೆ ನಿಮ್ಮ ಆಶೀರ್ವಾದದಿಂದ, ನಮ್ಮ ಅತ್ತೆಯವರ ಆಶೀರ್ವಾದದಿಂದ ನನ್ಗೊಂದು ಒಳ್ಳೆ ಕಡೆನೆ ಕೆಲಸ ಸಿಕ್ತು. ಏನಪ್ಪ ನಾನು ಹೇಳ್ಕೊಟ್ಟಿರೋ ಪ್ರಶ್ನೆಗಳೇ ಬಂತಾ? ಹೊಸ ಪ್ರಶ್ನೆಗಳನ್ನ ಕೇಳಿದ್ರು ಪಲ್ಲು. ಏನು ಹಿಮಾಲಯದ ತೂಕ ಕೇಳಿದ್ರು ಇಲ್ಲ ಹಿಂದೂ ಮಹಾಸಾಗರದ ಆಳ ಕೇಳಿದ್ರಪ್ಪ? ಬಾವ ಸುಮ್ನೆ ನನಗೆ ಕೋಪ ಬರ್ಬೇಡಿ, ನಾನು ಪಾಸ್ ಆಗಿ ಬಂದಿದ್ದೀನಿ. ಅಣ್ಣಯ್ಯ ನೀನೊಂದ್ ಸ್ವಲ್ಪ ಸುಮ್ನೆ ಇರೋ. ನೀವ್ ಹೇಳಿಪ್ಪ ಏನಂತ ಕೇಳಿದ್ರು? ಇಸ್ಪೀಟ್ ಪ್ಯಾಕ್ ಅಲ್ಲಿ ಎಷ್ಟು ಎಲೆಗಳಿರುತ್ತೆ ಅಂತ ಕೇಳಿದ್ರು. ನಾನು 52 ಅಂತಂದೆ. ಜೊತೆಗೆ ಜೋಕರ್ನ ಬಿಟ್ಬಿಟ್ಟಿದೆಯಲ್ಲ. ಅದನ್ನು ಸೇರ್ಸಿ ಹೇಳಿದೀನಿ ಬಾವ. 5 ಜನ ಇಸ್ಪೀಟ್ ಆಡೋದು ಕೂತಾಗ ಎಷ್ಟು ಪ್ಯಾಕ್ ಬಳಸ್ತೀರಾ ಅಂತ ಕೇಳಿದ್ರು. ನಾನು ಅದಕ್ಕೆ 5 ಜನ ಇದ್ರೆ 2 ಪ್ಯಾಕು, 6 ಜನ ಇದ್ರೆ 3 ಪ್ಯಾಕು ಅಂತಂದೆ. ಅದಕ್ಕೆ ಅವರು ಶಬಾಷ್ ಹೇಳಿ ಬೆಂತಟ್ಟಿದ್ರು. ನಮಗೆ ಕೆಲಸ ಸಿಕ್ಕಿರೋದು ಎಲ್ಲಪ್ಪ? ಮಟ್ಕಾ ಸೆಂಟರ್ ಅಲ್ಲಿ ಸಪ್ಲೈಯರ್ ಕೆಲಸ. ಹಳಿ ಅಂದ್ರೆ ಅಲ್ಲಿ ನಡಿಬಾರ್ದೆಲ್ಲ ನಡೀತಾ ಇರುತ್ತೆ. ಆವಾಗ ಪೊಲೀಸ್ನವ್ರು ಬಂದು ರೈಡ್ ಮಾಡ್ತಾ ಇರ್ತಾರೆ. ಅಪ್ಪಿ ತಪ್ಪಿ ತಾವೇನಾದ್ರೂ ತಗಲಾಕೊಂಡ್ಬಿಟ್ರು ನಿಮ್ಮ ಹೆಸರು ಕುಲ ಗೋತ್ರ ಎಲ್ಲ ಪೇಪರ್ ನಲ್ಲಿ ಬರುತ್ತೆ. ಆಗ ಮರ್ಯಾದೆ ಹೋಗೋದು ತಮ್ಮದಲ್ಲ, ನಮ್ಮ ಗಂಡುಗಲಿ ವಂಶದ್ದು. ನೀವೇನೇ ಹೇಳಿ ನೀವು ಆ ಕೆಲ್ಸಕ್ಕೆ ಹೋಗೋದಕ್ಕೆ ನಮ್ಮ ಕಡೆಯಿಂದ ಸಮ್ಮತಿ ಇಲ್ಲ. ನನಗೆ 50,000 ರೂಪಾಯಿ ಸಂಬಳ ಇರೋ ಕೆಲಸ ಸಿಕ್ಕಿದಕ್ಕೆ ನಿಮ್ಗೆ ಹೊಟ್ಟೆ ಉರಿ. ಅದಕ್ಕೆ ನೀವು ಹೀಗೆಲ್ಲ ಆಡ್ತಾ ಇದೀರಾ. ನಾನು ಆ ಕೆಲ್ಸಕ್ಕೆ ಹೋಗ್ತೀನಿ. ಅದ್ ಯಾವನ್ ತಡಿತಾನೋ ನಾನು ನೋಡ್ತೀನಿ. ಬುದ್ಧಿವಾದ ಹೇಳಿದ ಮನೆ ಯಜಮಾನನ್ಗೆ ಯಾವನು ತಾವನು ಅಂತಿಲ್ಲ. ನನಗೆ ಬುದ್ಧಿಗೆ ಕಚ್ಚಪ್ಪ. ನಾನು ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ಬಾವ ರೌಡಿನ ಕಾವಲಿಗಿಟ್ಟಿದಾರ. ಏನಣ್ಣ ನೀನ್ ರೌಡಿನಾ? ರೌಡಿನೇ. ಇಲ್ಲಿ ಯಾಕೆ ಬಂದಿದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನ ಒಂದೇ ಸರಿ ಮುಗ್ಸಕ್ಕೆ. ಪಲ್ಲು ಏನೇ ಅಡ್ಗೆಗೆ ಲೇಟ್ ಆಗ್ತದೆ, ನಿಮ್ ಗಂಡಂಗೆ ಹೇಳಿ ತರಕಾರಿ ತರ್ಸು. ಅವ್ರ ರೂಮಲ್ಲಿ ಇಲ್ವಲ್ಲ? ಏನಪ್ಪ ಎಲ್ಲಿದ್ದೀರಾ? ಬೇಗ ಬನ್ನಿ. ಏನ್ ಪಲ್ಲು ಏನಪ್ಪ ಮಾಡ್ತಾ ಇದ್ದೀರಾ? ಆಚೆ ಹೋಗಕ್ ಮನ್ಸಿರ್ಲಿಲ್ಲ, ಹಾಗೆ ಟೆರಸ್ ಮೇಲೆ ಮಲಗಿದ್ದೆ. ಏನ್ ಮಹಾ ಕಡ್ದ್ ಕಟ್ಟೆ ಹಾಕಿದ್ದೀರಾ ಅಂತ ಹಗಲತ್ತಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ? ಅದಕ್ಕೆ ನಿಮ್ಮನ್ನ ಅಣ್ಣ ದಂಡಪಿಂಡ ಅಂತ ಬೈಯೋದು. ನೀವಿಬ್ರು ಆಮೇಲೆ ಜಗಳ ಆಡಿವ್ರಂತೆ. ಮೊದ್ಲು ತರಕಾರಿ ತರ್ಸು. ಮಾರ್ಕೆಟ್ ಹೋಗಿ ಎಳೆ ತರಕಾರಿನ ಆರ್ಸಿ ತಗೊಂಡ್ ಬನ್ನಿ. ಇಷ್ಟು ದಿನ ಚಂಪಾ ತರಕಾರಿ ತರೋದಕ್ಕೆ ಹೋಗ್ತಾ ಇದ್ವು. ಇವತ್ ಮನೆ ಮಂದಿ ಎಲ್ಲ ಸೇರಿ ನನ್ನನ್ನು ತರಕಾರಿ ತರೋದಕ್ಕೆ ಕಳಿಸ್ತಾ ಇದಾರೆ ಅಂದ್ಮೇಲೆ ನನ್ನ ಕಾಲಿಗೆ ಸ್ಕೆಚ್ ಹಾಕಿರ್ಬೇಕು. ಇರ್ಲಿ, ಪಾಂಡುರಂಗ ಹುಲಿ ಆದ್ರೆ ನಾನು ಸಿಂಹ. ನಾನ್ ನೋಡಿದ ತಕ್ಷಣ ನಡಗ್ತಿ ಅಂತ ನನ್ ಚೆನ್ನಾಗ್ ಗೊತ್ತು. ತಪ್ಪು ಮಾಡ್ದನ್ನು ನಡಗಲೇಬೇಕು, ನಡ ಮುರಿಸ್ಕೊಳ್ಳೇಬೇಕು. ನಾನು ಯಾವ ತಪ್ಪು ಮಾಡಿಲ್ಲಣ್ಣ. ನಿನ್ನ ಹೆಸರು ಕೃಷ್ಣಪ್ಪನ? ಬರೀ ಕೃಷ್ಣಪ್ಪ ಅಲ್ಲ, ರೌಡಿ ಕೃಷ್ಣಪ್ಪ. ನಾನು ಅಂದ್ರೆ ಇಡೀ ಜಗತ್ಗೆ ಗೊತ್ತು. ನನ್ನನ್ನು ಎದುರಾಕೊಂಡನು ಚಿಂದಿ ಚಿಂದಿ. ನಮಸ್ಕಾರ ಕಣ ಕಾಳು. ಪಲ್ಲು ಅದ್ ಯಾವನೋ ನಮ್ಮನೆ ಗೇಟ್ ಮುಂದೆ ನಿಂತ್ಕೊಂಡು ನಮ್ಮ ಮನೆ ಕಡೆನೆ ನೋಡ್ತೀಯನ್ ಕಣೆ. ಅವನು ಇವತ್ತು ಬಂದ್ಬಿಡಿದಾನ. ನಾನಿಲ್ಲ ಅಂತ ಹೇಳು. ಅಂದ್ರೆ ಅವ್ನು ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಪಲ್ವ. ಹಾಗಿದ್ರೆ ನೀನೇ ಹೋಗಿ ಯಾಕಪ್ಪ ಇಲ್ಲಿ ನಿಂತಿದ್ಯಾ ಅಂತ ಒಂದ್ ಮಾತು ಕೇಳು. ನಾನಾ? ಗಂಡ್ಸ ನೀನಲ್ದೆ ಇನ್ನೇ ನಾವ್ ಕೇಳಕ್ಕಾಗತ್ತಾ? ಅವತ್ತೇನೋ ಸಿಂಹ, ಕೆರಳಿನ ಸಿಂಹ, ಸಾಹಸ ಸಿಂಹ, ಇನ್ನು ಏನೇನೋ ಸಿಂಹ ಅಂತಿದೆ. ಇವತ್ತು ನಾನ್ ಸಿಂಹನೇ, ನಿನ್ನೆನು ನಾನ್ ಸಿಂಹನೇ, ನಾಳೆನು ನಾನ್ ಸಿಂಹನೇ. ಆದ್ರೆ ಇವತ್ತು ಈ ಸಿಂಹಕ್ಕೆ ಆಚೆ ಹೋಗಕ್ಕೆ ಮನ್ಸಿಲ್ಲ. ಯಾಕೋ? ರೇಸ್ ತಗೊಳಕ್ಕೆ ಅಂತ ಬೋನಲ್ಲಿದೆ. ಯಾರು ಸ್ವಾಮಿ ತಾವು? ಏನಾಗ್ಬೇಕಿತ್ತು? ನನಗ ಸಣಕ್ಲಾ ಬೇಕು. ಯಾಕಪ್ಪ? ನಾನ್ ನೋಡ್ದಲ್ಲೆಲ್ಲ ಎದ್ರುಕೊಂಡು ಓಡೋಗ್ತಾನೆ. ಬರೀ ಅವನೇನಪ್ಪ, ಯಾರನ್ನೇನೋ ನೋಡಿದ್ರು ಎದ್ರಕೊಂಡ್ಬಿಡ್ತಾರೆ. ಒಳ್ಳೆ ಮಹಿಷಾಸುರ ತಮ್ಮ ಇದ್ದಂಗಿದ್ಯಾ? ನನಗೆ ಯಾಕೋ ಅವನ ಮೇಲೆ ಅನುಮಾನ. ಏನು ಅಂತ ಅನುಮಾನಪ್ಪ? ನನಗೆ ನನ್ನ ಹೆಂಡತಿ ನನ್ನ ಹುಟ್ಟುಹಬ್ಬಕ್ಕೆ ಒಂದು ಪೆನ್ನು ಪ್ರೆಸೆಂಟ್ ಮಾಡಿದ್ಲು. ಆ ಪೆನ್ನು ನಿಮ್ ಮನೆ ಮುಂದೆನೆ ಕಳ್ಕೊಂಡೆ. ಅದು ನೀವನೇ ಕದ್ದಿರ್ಬೇಕು ಅಂತ ನನಗೆ ಅನುಮಾನ. ನಮ್ಮ ಮನೆ ಮುಂದೆನೆ ನನಗೊಂದು ಪೆನ್ ಸಿಕ್ತು. ಇದ ಅಂತ ನೋಡ್ಬಿಟ್ಟು ಹೇಳಪ್ಪ. ಇದೇ ಸಾರ್, ಈ ಪೆನ್ನು ನನ್ನ ಹೆಂಡತಿಗೆ ತಗೊಂಡೋಗಿ ತೋರ್ಸಿದ್ರೆ ಖುಷಿ ಆಗ್ಬಿಡ್ತಾರೆ. ಬರ್ಲಾ ಸರ್? ಏನೋ ಖುಷಿ ಖುಷಿಯಿಂದ ಇರುವಾಗಪ್ಪ. ಥ್ಯಾಂಕ್ ಯು ಸರ್. ಬಾವಾ, ಆ ರೌಡಿನ ನೀವು ಕರ್ಸಿದಲ್ವಾ? ಹೊಳಿ ಅಂದ್ರೆ ನಾನ್ ಯಾಕಪ್ಪ ರೌಡಿನ ಕರೆಸ್ಲಿ? ನಾನು ಅವನು ನೋಡಿದ್ದೆ ಇವತ್ತು. ಮತ್ ನೀವು ಅವತ್ತು ಹೇಳಿದ್ರಿ ನೀನೇನಾದ್ರೂ ಮಟ್ಕಾ ಸೆಂಟರ್ಗೆ ಕೆಲ್ಸಕ್ಕೆ ಅಂತ ಹೋದ್ರೆ ಕೈಕಾಲು ಮುರಿಸ್ಬಿಡ್ತೀನಿ ಅಂತ. ಅದಕ್ಕೆ ನೀವೇ ಈ ರೌಡಿನ ಕರ್ಸಿರ್ಬೇಕು ಅಂತ ಹೆದರ್ಕೊಂಡು ಮನೆಯಿಂದ ಆಚೆನೆ ಹೋಗ್ತಾ ಇರ್ಲಿಲ್ಲ. ಇನ್ನೊಂದು ಸಲ ಇಂತ ಸುಡುಗಾಡ ಕೆಲಸ ಹಿಡ್ಕೊಂಡು ಬರ್ರಿ, ರೌಡಿನ ಬಿಟ್ಟೇನು ಮನೆ ಮಂದಿನೇ ಸೇರ್ಕೊಂಡು ನಿಮ್ಮ ಕೈ ಕಾಲುಗಳನ್ನ ಮುರಿದಾಕ್ಬಿಡ್ತೀವಿ. ವಿಠಲ ವಿಠಲ ಪಾಂಡುರಂಗ ವಿಠಲ.